ಈಗಾಗಲೇ ಒಂದು ಸಾರಿ ಕರುನಾಡಿಗೆ ಒಂದು ಬಿಜೆಪಿ ಪರ ಅಲೆ ಎಬ್ಬಿಸಿ ಹೋಗಿದ್ದ ಮೋದಿ ಮತ್ತೆ ಕರುನಾಡಿಗೆ ಆಗಮಿಸ್ತಾ ಇದ್ದಾರೆ. ಏಪ್ರಿಲ್ 20ನೇ ತಾರೀಕಿನಂದು ಮತ್ತೆ ನರೇಂದ್ರ ಮೋದಿ ರಾಜ್ಯಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನ ಎರಡು ಕಡೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮೊದಲು ಚಿಕ್ಕಬಳ್ಳಾಪುರ ನಗರದಲ್ಲಿ ಮಧ್ಯಾಹ್ನ ಆಯೋಜಿಸಿರುವ ಸಮಾವೇಶದಲ್ಲಿ ಪಾಲ್ಗೊಂಡು ನಂತರ ಸಂಜೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುವ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಬೆಳಗ್ಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುಲಿಕೇಶಿ ನಗರದಲ್ಲಿ ಬಿಎಸ್ಪಿಯಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕಮಲವನ್ನ ಹಿಡಿಯಲಿದ್ದಾರೆ. ಶೋಭಾ ಕರಂದ್ಲಾಜೆ ಸೇರಿ ಬೆಂಗಳೂರಿನ ಪ್ರಮುಖ ಬಿಜೆಪಿ ನಾಯಕರಿಂದ ಪಕ್ಷಕ್ಕೆ ಆಹ್ವಾನವನ್ನ ನೀಡಲಾಗಿದ್ದಕ್ಕೆ ಇಂದು ಯಡಿಯೂರಪ್ಪ ಸಮ್ಮುಖದಲ್ಲಿ ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಪಕ್ಷವನ್ನ ಸೇರಲಿದ್ದಾರೆ. ಇತ್ತ ಮಾಜಿ ಸಂಸದ ಕರಡಿ ಸಂಗಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿರುವುದು ಕನ್ಫರ್ಮ್ ಆಗಿದೆ. ಟಿಕೆಟ್ ಸಿಗದಕ್ಕೆ ಬಿಜೆಪಿ ಮೇಲೆ ಮುನ್ಸ್ಕೊಂಡಿದ್ದ ಕರಡಿ ಸಂಗಣ್ಣ ಸಂಸತ್ ಸದಸ್ಯ ಸ್ಥಾನಕ್ಕೆ ಹಾಗೂ ಬಿಜೆಪಿಗೂ ರಾಜೀನಾಮೆ ಕೊಟ್ಟು ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಕೈ ಹಿಡಿಯಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಅಪಾರ ಬೆಂಬಲಿಗರ ಜೊತೆಗೆ ಬಿಜೆಪಿ ತೊರೆದು ಸಂಗಣ್ಣ ಅವರು ಕಾಂಗ್ರೆಸ್ಗೆ ಸೇರಲಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಪ್ರಚಾರ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಎಚ್ಡಿ ಕುಮಾರಸ್ವಾಮಿ ಭರ್ಜರಿಯಾಗಿ ರೋಡ್ ಶೋ ನಡೆಸಿದ್ದಾರೆ. ರೋಡ್ ಶೋ ಉದ್ದಕ್ಕೂ ಬಿಜೆಪಿ ಜೆಡಿಎಸ್ ಧ್ವಜಗಳು ರಾರಾಜಿಸಿವೆ. ಪಿರಿಯಾಪಟ್ಟಣದಲ್ಲಿ ಆರಕ್ಷಕ ಠಾಣೆ ಮುಂಭಾಗದಿಂದ ಕನ್ನಂಪಾಡಿಯಮ್ಮ ದೇವಾಲಯದವರೆಗೆ ಸುಮಾರು 1.5 ಕಿಲೋಮೀಟರ್ ರೋಡ್ ಶೋ ಸಾಗಿದೆ. ರೋಡ್ ಶೋ ಉದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ರು. ಕೊಡಗಿನ ಪಿರಿಯಾಪಟ್ಟಣದಲ್ಲಿ ನಡೀತಾ ಇದ್ದ ಯದುವೀರ್ ಪರ ರೋಡ್ ಶೋ ವೇಳೆ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಕಾಂಗ್ರೆಸ್ ಒಂದು ಪಿಕ್ ಪಾಕೆಟ್ ಸರ್ಕಾರ. ಮಹಿಳೆಯರಿಗೆ 2,000 ಕೊಡ್ತಾರೆ, ಪುರುಷರಿಂದ 6,000 ಪಿಕ್ ಪಾಕೆಟ್ ಮಾಡ್ತಾರೆ. ಪಕ್ಕದ ಅಂಗಡಿಯಲ್ಲಿ 25 ರೂಪಾಯಿ ಇದ್ದ ಕ್ವಾರ್ಟರ್ಗೆ 250 ರೂಪಾಯಿ ಆಗಿದೆ ಅಂತ ಮದ್ಯದ ಬೆಲೆ ಹೆಚ್ಚಿಸಿರೋದರ ಬಗ್ಗೆ ಎಚ್ಡಿಕೆ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ಪರವಾಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ 2,000 ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಮ ಕುಟುಂಬದ ತಾಯಂದ್ರಿಗೆ 2,000 ಕೊಡ್ತಾರೆ. ಆದರೆ ನಿಮ್ಮಗಳ ಹತ್ರ ಯಾವೊಂದು ಮದ್ಯದ ಅಂಗಡಿನಲ್ಲಿ 25 ರೂಪಾಯಿಗೆ ಕದೀತಾ ಇದ್ದ 250 ರೂಪಾಯಿ ಕೊಡಬೇಕು. ಇವತ್ತು ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾರೆ. ಅದೇ ಕುಟುಂಬದ ಯಜಮಾನರುಗಳಿಂದ 5,000 6,000 ರೂಪಾಯಿ ಪಿಕ್ ಪಾಕೆಟ್ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಸರ್ಕಾರ ಇದು. ಇವತ್ತು ತೊಲಗಬೇಕು. ನರೇಂದ್ರ ಮೋದಿ ಅವರು ಇವತ್ತೇನು ದೇಶದಲ್ಲಿ ಹಲವಾರು ಬೆಳಗಾವಿಯಲ್ಲಿ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಪರ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸಿದ್ದಾರೆ. ಬೆಳಗಾವಿ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ನಡೆಸಿದ್ದಾರೆ. ಇನ್ನು ಮಹಂತೇಶ್ ನಗರದ ಮಹಾಂತ್ ಭವನದಲ್ಲಿ ಸಮಾವೇಶವನ್ನ ನಡೆಸಲಾಗಿದ್ದು ಉತ್ತರ ಶಾಸಕ ಆಸಿಫ್ ಸೇಠ್ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಸಾಥನ್ನ ಕೊಟ್ಟರು. ಈಗೂ ಕೆಲಸ ಮಾಡಬಹುದಾ ಅನ್ನೋಷ್ಟರ ಮಟ್ಟಿಗೆ ಅವನು ಕೆಲಸ ಮಾಡ್ತಾನೆ. ಉತ್ಸಾಹಿ ಯುವಕ ಇದ್ದಾನೆ. ವಿಶ್ವಾಸವಿಡಿ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ನಾನು ಮಂತ್ರಿ ಇದ್ದೀನಿ. ಎಲ್ಲರೂ ಸೇರಿಕೊಂಡು ಈ ಬೆಳಗಾವಿಯನ್ನು ನಿಜವಾದ ಅರ್ಥದಲ್ಲಿ ರಾಜ್ಯದ 2ನೇ ರಾಜಧಾನಿ ಮಾಡಲಿಕ್ಕೆ ತಮ್ಮದು ಒಂದು ಆಶೀರ್ವಾದ ಬೇಕಾಗುತ್ತೆ. ನಾನೊಬ್ಬಳೇ ಮಾಡ್ತೀನಿ, ಅವನೊಬ್ಬಳೇ ಮಾಡ್ತಾನೆ, ನಾವಷ್ಟೇ ಲೀಡರ್ಗಳು ಮಾಡ್ತಾರೆ ಅಂತಂದರೆ ಅಲ್ಲ. ಅದಕ್ಕೆ ಮುನ್ನುಡಿಯನ್ನು ಬರಿಬೇಕಾದಂಥವ್ರು ನೀವೆಲ್ಲರೂ ಅಂತ ಹೇಳ್ತಾ ತಾವು 2 ಗಂಟೆಯಿಂದ 2.5 ಗಂಟೆಯಿಂದ ಇಲ್ಲಿ ಬಂದು ಕುಳಿತು ನಮಗೆ ಒಂದು ನಮ್ಮ ಶಕ್ತಿಯನ್ನು ಹೆಚ್ಚಿಗೆ ಮಾಡಿರೋದ್ರಿಂದ ನಮಗೆ ನಿಜವಾಗ್ಲೂ ಭಾಳ ಸಂತೋಷ ಆಗಿದೆ. ವಿದ್ಯಾವಂತರು, ಕಲ್ತಂಥವರು, ಸುಸಂಸ್ಕೃತರು, ಸಂಸ್ಕೃತಿ ಇದ್ದಂಥವರು ಬೆಳಗಾವಿಯ ಹೆಮ್ಮೆಯ ಜಿಲ್ಲೆಗೆ ಒಂದು ಅರ್ಥಪೂರ್ಣವಾದಂಥ ಒಬ್ಬ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ತೀರಾ. ಬೆಳಗಾವಿಯನ್ನು ತಿಳ್ಕೊಂಡಂಥವ್ರನ್ನ ಬೆಳಗಾವಿಯಲ್ಲಿನೇ ಇರಬೇಕು.